ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸತ್ಯ ಓದ್ತಿರೋದು ಕೀರ್ತನೆಗಳು 7ನೇ ಸಂಧಿ 1ರಿಂದ 14ರವರೆಗೆ. ಯೆಹೋವನೇ ನನ್ನ ದೇವರೇ, ನನ್ನನ್ನು ಮೊರೆ ಹೊಕ್ಕಿದ್ದೇನೆ. ಹಿಂದೆಟ್ಟುವವರಿಂದ ತಪ್ಪಿಸಿ ನನ್ನನ್ನು ಕಾಪಾಡು. ಇಲ್ಲವಾದರೆ ನನಗೆ ರಕ್ಷಕನಿಲ್ಲವೆಂದು ತಿಳಿದು ಶತ್ರುವು ಸಿಂಹದಂತೆ ಮೇಲೆ ಬಿದ್ದು ನನ್ನನ್ನು ಹರಿದು ಬಿಟ್ಟನು. ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯವುಳ್ಳವನು, ಮಿತ್ರದ್ರೋಹಿಯೂ ಆಗಿದ್ದರೆ ಶತ್ರು ಹಿಂದಟ್ಟಿ ಬಂದು ನನ್ನನ್ನು ಹಿಡಿದು ನೆಲಕ್ಕೆ ಕೆಡವಿ ತುಳಿಯಲಿ. ನನ್ನ ಮಾನವನ್ನು ಮಣ್ಣು ಪಾಲು ಮಾಡಲಿ. ನಾನಂಥವನಲ್ಲ, ನಿಷ್ಕರಣ್ಯ ವೈರಿಯನ್ನು ರಕ್ಷಿಸದೆ ನನ್ನ. ಯೆಹೋವನೇ ನ್ಯಾಯಸ್ಥಾಪಕನೇ, ನನಗೋಸ್ಕರ ಎಚ್ಚರವಾಗಿರು. ಮಹಾಕೋಪದಿಂದ ಎದ್ದು ಬಂದು ನನ್ನ ವಿರೋಧಿಗಳ ಕ್ರೋಧವನ್ನು ಭಂಗಪಡಿಸು. ಎಲ್ಲ ಜನಾಂಗಗಳು ನಿನ್ನ ಸುತ್ತಲೂ ಸಭೆಯಾಗಿ ಕೂಡುವಲ್ಲಿ ನೀನು ಪುನಃ ಆರೋಹಣ ಮಾಡು. ಯೆಹೋವನು ಎಲ್ಲ ಜನಾಂಗಗಳಿಗೆ ನ್ಯಾಯವನ್ನು ತೀರಿಸುವನು. ಯೆಹೋವನು ನಿರಪರಾಧಿಗಳ ನೀತಿವಂತನೂ ಆಗಿರುವ ನನಗೋಸ್ಕರ ನ್ಯಾಯ ತೀರಿಸು. ಮನುಷ್ಯರ ಹೃದಯವು ಅಂತರಿಕ್ಷವನ್ನು ಪರಿಶೋಧಿಸಿ ನಿತ್ಯ ಸ್ವರೂಪನಾದ ದೇವರೇ, ದುಷ್ಟರ ಕೆಟ್ಟತನವು ನನ್ನಿಂದ ಇಲ್ಲದೆ ಹೋಗುವಂತೆ ಮಾಡು. ನೀತಿವಂತರನ್ನು ದೃಢಪಡಿಸು. ನನ್ನನ್ನು ರಕ್ಷಿಸುವ ಗುರಾಣಿಯು ದೇವರೇ, ಆತನು ಯಥಾರ್ಥನನ್ನು ಕಾಪಾಡುವನು. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವನು. ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪಗೊಳ್ಳುವನು. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸೆಯುವನು, ತನ್ನ ಬಿಲ್ಲನ್ನು ಬಗ್ಗಿಸಿ ಸಿದ್ಧ ಮಾಡುತ್ತಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿಯಿಟ್ಟು ನಿಂತಿದ್ದಾನೆ. ನನ್ನ ಶತ್ರುವು ಕೇಡನ್ನು ಹೇರಬೇಕೆಂದು ಪ್ರಸ್ತಾವವಿಲ್ಲದಿದ್ದಾನೆ. ಅವನು ಹಾನಿಯನ್ನು ಹಡೆಯುವನೆಂದು ನೆನೆಸಿಕೊಂಡರೂ ಸುಣ್ಣವೇ ಹೆತ್ತನು ನೋಡಿರಿ. ಅವನು ಅಗಿದು ಗುಂಡಿಯನ್ನು ತೋಡಿ ಅವರೊಳಗೆ ತಾನೇ ಬಿದ್ದು ಹೋಗುತ್ತಾನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆ ಮೇಲೆ ಬರುವುದು. ಅವನು ಮಾಡಬೇಕೆಂದ ಅನ್ಯಾಯವು ಸ್ವಂತ ಬರುಡೆಯ ಮೇಲೆ ಬೀಳುವುದು. ಯೆಹೋವನು ಮಾಡಿದ ನ್ಯಾಯದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಸ್ಪರ ದೇವರು ಯೆಹೋವನ ನಾಮವನ್ನು ಸಂಕೀರ್ತಿಸಿರಿ. ಆಮೇನ್. ಜೈ ಕ್ರಿಸ್ತ.